ಅಪ್ಪ, ಇವತ್ತು ಬಿಸಿ ಬಿಸಿ ಪಾನಿಪೂರಿ ರೆಡಿ ಮಾಡಿ ಇಡಿ. ನನ್ ಜೊತೆಗೆ ಸೌಮ್ಯ ಕೂಡ ಬರ್ತಾಳೆ ಪಾನಿಪೂರಿ ತಿನ್ನಕ್ಕೆ, ಸರಿನಾ? ಹಾ ಸರಿ. ಇವತ್ ನೀವಿಬ್ರು ಸ್ನೇಹಿತರು ಸಪರೇಟ್ ಆಗಿ ಬರ್ಬೇಕಾದ್ರೆ ನನ್ನ ಬಂಡಿ ಹತ್ರ ಬನ್ನಿ. ನಾನ್ ನಿಮ್ಮಿಬ್ಬರಿಗಾಗಿ ಬಿಸಿ ಬಿಸಿ ಪಾನಿಪುರಿ ಮಾಡಿ ತಿನ್ನಿಸ್ತೀನಿ. ಹಾ ಸರಿ ಅಪ್ಪ, ನನ್ನ ಪ್ರೀತಿ ಅಪ್ಪ. ರೀನಾ ಖುಷಿ ಖುಷಿ ಬಸ್ ಹಿಡ್ಕೊಂಡು ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜ್ಗೆ ಹೋದ ನಂತರ ಅವರ ಫ್ರೆಂಡ್ಸ್ ಹತ್ರ ಅವಳು ಹೀಗಂತ ಹೇಳ್ತಾಳೆ, ಹಾ ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನಾನು ಬಿಸಿ ಬಿಸಿ ಪಾನಿಪುರಿ ತಿಂತೀನಿ. ಆಹಾ, ಬಿಸಿ ಬಿಸಿ ಪಾನಿಪುರಿ, ಅದು ನಾನು ತಿಂತೀನಿ. ನನ್ನ ಕೂಡ ಕರ್ಕೊಂಡು ಹೋಗು. ಆಹಾ ಖಂಡಿತ, ನೀನು ಬಾ. ಸಾಯಂಕಾಲ ಆದ ನಂತರ ಅವರು ಮೂವರು ಬಿಸಿ ಬಿಸಿ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತಾರೆ. ಆಮೇಲೆ ಅವರು ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಅವ್ರಿಗೆ ತುಂಬಾನೇ ಇಷ್ಟ ಅವ್ರ ಪಾನಿಪುರಿ ಅಂದ್ರೆ. ಯಾಕಂದ್ರೆ ಆ ಸಿಟಿಯಲ್ಲೇನೆ ಅವ್ರ ತರ ಪಾನಿಪುರಿ ಮಾಡೋರು ಯಾರು ಇರಲ್ಲ. ಅದು ಮಾತ್ರ ಅಲ್ಲದೆ ಅಲ್ಲಿಗೆ ತುಂಬಾ ಜನ ಪಾನಿಪುರಿ ತಿನ್ನಕ್ಕೆ ಬರ್ತಾ ಇದ್ರು. ಅವರು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಸ್ವಲ್ಪ ಸ್ವಲ್ಪ ರೀನಾ ಕೂಡ ಪಾನಿಪುರಿ ಮಾಡೋದ್ ಕಲ್ತ್ಕೋತಾಳೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದ್ ಕಡೆ ಅವರೆಲ್ಲರೂ ಅವರ ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾರೆ. ಅದರ ನಂತರ ಅವರು ಫಾರಿನ್ಗೆ ಹೋಗ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಪಾಪ ರೀನಾನ ಅಪ್ಪಗೆ ಮೈ ಹುಷಾರಿಲ್ದೆ ಆಗತ್ತೆ. ಅದರ ನಂತರ ಅವಳು ಪಾನಿಪುರಿ ಮಾರಕ್ ಶುರು ಮಾಡ್ತಾಳೆ. ದಿನ ಅವಳು ಅದೇ ಕೆಲಸ ಮಾಡ್ತಿರ್ತಾಳೆ. ಇದೇ ತರ ಬಿಸಿ ಬಿಸಿ ಪಾನಿಪುರಿ ಮಾಡ್ತಿರ್ತಾಳೆ. ಇದೇ ತರ ಕೆಲಸ ಮಾಡಿ ಅವ್ರ ಅಪ್ಪ ಅಮ್ಮನ ಅವಳು ನೋಡ್ಕೋತಾ ಇರ್ತಾಳೆ. ಬಿಸಿ ಬಿಸಿ ಪಾನಿಪುರಿ, ಪಾನಿಪುರಿ ಅಮ್ಮ ಪಾನಿಪುರಿ, ಬಿಸಿ ಬಿಸಿ ಪಾನಿಪುರಿ ಒಂದ್ಸಲ ತಿಂದ್ರೆ ಬಿಡೋದಿಲ್ಲ. ಪಾನಿಪುರಿ ಬನ್ನಿ ಬನ್ನಿ ಅಮ್ಮ ಬನ್ನಿ. ತುಂಬಾ ವರ್ಷ ಹಿಂಗೆ ಕಳೆದು ಹೋಗತ್ತೆ. ಆಮೇಲೆ ಅವರ ಫ್ರೆಂಡ್ಸ್ ಇಬ್ಬರಿಗೂ ಮದ್ವೆ ಆಗತ್ತೆ. ಅವರಿಬ್ರು ಅಣ್ಣ ತಮ್ಮಂದಿರ್ನ ಮದ್ವೆ ಆಗ್ತಾರೆ. ಅವರಿಬ್ರು ಒಬ್ರನ್ನೊಬ್ನ ಚೆನ್ನಾಗ್ ನೋಡ್ಕೋತಾರೆ. ಒಂದ್ ಕಡೆ ರೀನಾ ಅವ್ರ ಫ್ರೆಂಡ್ಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾಳೆ. ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಫೋನ್ ನಂಬರ್ ಕೂಡ ಇಲ್ಲ. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಆಮೇಲೆ ಸ್ವಲ್ಪ ದಿನ ಹಿಂಗೆ ಕಳೆದು ಹೋದ ನಂತರ ಅವ್ರ ಅಪ್ಪನ್ಗೆ ಚಿಕಿತ್ಸೆಗೋಸ್ಕರ ಅವರು ದಿಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲೇ ಅವರು ಪಾನಿಪುರಿ ಮಾರಕ್ ಶುರು ಮಾಡ್ತಾರೆ. ಪಾನಿಪುರಿ ಮಾರಿ ಬರೋ ದುಡ್ಡಲ್ಲಿ ಅವ್ರ ಅಪ್ಪನ್ಗೆ ಚಿಕಿತ್ಸೆ ಕೊಡಿಸ್ತಿರ್ತಾಳೆ. ಮತ್ತೆ ಅವರ ಸ್ನೇಹಿತರ ಗಂಡಂದರಿಗೂ ಕೂಡ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗತ್ತೆ. ಆಮೇಲೆ ಒಂದಿನ, ಸೌಮ್ಯ ಬಾ, ಇವತ್ ನಾನ್ ನಿಮ್ಮೆಲ್ರಿಗೆ ಪಾನಿಪುರಿ ತಿನ್ನಿಸ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ ದೆಹಲಿ ತನ್ನ ಆಹಾರಕ್ಕೆ ಎಷ್ಟು ಪ್ರಸಿದ್ಧ ಅಂತ. ಆಹಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ, ಹೋಗೋಣ. ಆಮೇಲೆ ಅವರು ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾರೆ. ಆಮೇಲೆ ಒಂದು ಅಂಗಡಿ ಹತ್ರ ಅವ್ರು ನಿಂತ್ಕೊಂಡು ಪಾನಿಪುರಿ ತಿಂತಾ ಇರ್ತಾರೆ. ನಿಜವಾಗ್ಲೂ ನನ್ಗೆ ಇಷ್ಟ ಇಲ್ಲ ರೀ, ಚೆನ್ನಾಗಿಲ್ಲ. ಸೌಮ್ಯ, ಇನ್ನೂ ಸ್ವಲ್ಪ ತಿಂದ್ ನೋಡು. ಹೌದು, ಸೌಮ್ಯ ಹೇಳೋದ್ ಕರೆಕ್ಟೇ. ನಿಜವಾಗ್ಲೂ ರುಚಿನೇ ಇಲ್ಲ ಗೊತ್ತಾ. ನಮ್ಮ ಫ್ರೆಂಡ್ ಅವ್ರ ಅಪ್ಪ ಇದ್ರು ಗೊತ್ತಾ, ಅವರು ಎಷ್ಟು ಚೆನ್ನಾಗ್ ಪಾನಿಪುರಿ ಮಾಡ್ತಿದ್ರು ಗೊತ್ತಾ. ಆಹಾ, ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ನಾನ್ ಇನ್ನೊಂದ್ ಪ್ಲೇಟ್ ತಿಂತೀನಪ್ಪ, ಹಂಗಂತ ಅವ್ರ ಅತ್ತೆ ಹೇಳ್ತಾರೆ. ಆಮೇಲೆ ಒಂದಿನ, ನಿಜವಾಗ್ಲೂ ಕಣೆ, ರೀನಾ ಎಲ್ಲಿದ್ದಾಳಂತ ಗೊತ್ತಿಲ್ಲ. ಅವಳ ಬಗ್ಗೆನೆ ಯಾವಾಗ್ಲೂ ಯೋಚನೆ ಬರ್ತಾ ಇರುತ್ತೆ ನನ್ಗೆ. ಹೌದು ಕಣೆ, ಅವಳು ಎಲ್ಲಿದ್ದಾಳೋ ಏನೋ. ಅವಳ ನಂಬರ್ ಕೂಡ ಎಲ್ಲ ಕಾಂಟ್ಯಾಕ್ಟ್ ಮಾಡೋಣ ಅಂತ ಕಾನ್ಪುರ್ಗೆ ಹೋಗಿದ್ದೆ ಕಸಿನ್ ಮದ್ವೆಗೆ. ಅಲ್ಲಿ ನೋಡ್ದೆ ಅವ್ರ ಮನೆ ಲಾಕ್ ಆಗಿತ್ತು. ಎಲ್ಲಿದ್ದಾಳೇನೋ ಗೊತ್ತಿಲ್ಲ. ತುಂಬಾ ದಿನ ಹಿಂಗೆ ಕಳೆದು ಹೋಗುತ್ತೆ. ಒಂದಿನ ಸೌಮ್ಯನ ಗಂಡ ಅಂಕಿತ್, ಸೌಮ್ಯ, ನಾಳೆ ನನ್ನ ಆಫೀಸ್ ಕ್ಲೈಂಟ್ ನ ಮದುವೆ ಇದೆ, ನೀವೆಲ್ರೂ ಅಲ್ಲಿ ಬರ್ಬೇಕು. ಹಾಗಾಗಿ ನೀವೆಲ್ರೂ ರೆಡಿ ಆಗಿರಿ. ಮತ್ತೆ ಅಮ್ಮ ಪ್ರೀತಿ ಜೊತೆಲೇ ಬರ್ತಾರೆ. ಅವ್ರು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡಿದಾರೆ ಎಲ್ರೂ ಪಾರ್ಟಿಗೆ ಕರ್ಕೊಬರ್ಬೇಕಂತ. ಸರಿ ಆಯ್ತು, ನಾನು ಈಗ್ಲೇ ರೆಡಿ ಆಗ್ತೀನಿ. ನಿಧಿ, ಆ ಪಲ್ಸ್ ಮೇಕ್ ಓವರ್ ಅವಳಿದಾಳಲ್ವಾ, ಅವಳಿಗೆ ಈಗ್ಲೇ ಬುಕ್ ಮಾಡು. ಸರಿ, ನಾನು ಬುಕ್ ಮಾಡ್ತೀನಿ ಹಂಗಂತ ಹೇಳಿ ಅವ್ರು ಚೆನ್ನಾಗಿ ರೆಡಿ ಆಗಿ ಮದ್ವೆಗೆ ಹೋಗ್ತಾರೆ. ಅಲ್ಲಿ ಸೂಪರ್ ಆದ ಪಾರ್ಟಿ ನಡೀತಿತ್ತು. ತುಂಬಾ ಸ್ಟಾಲ್ಸ್ ಬೇರೆ ಹಾಕಿದ್ರು. ಅವರಿಬ್ರು ಒಂದತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟರಲ್ಲೇ ಅವ್ರ ನಾದ್ನಿ ಬರ್ತಾಳೆ. ಅತ್ಗೆ, ನೀವಿಬ್ರು ಇಲ್ಲಿದ್ದೀರಾ? ನಿಜವಾಗ್ಲೂ ಅಲ್ಲಿ ಪಾನಿಪುರಿ ತಿಂದ್ ಬಂದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಗೋಲ್ಗಪ್ಪ ಅಂತೂ ತುಂಬಾ ರುಚಿಯಾಗಿತ್ತು. ಅರೇ ಬೇಡ ಬಿಡು ಅಮ್ಮ. ಅರೇ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು, ಹೋಗ್ತೀನಿ ನೋಡಿ. ನಿನ್ನ ಫ್ರೆಂಡ್ ಬಗ್ಗೆ ಹೇಳ್ತಿರಲ್ವಾ, ಅದಕ್ಕಿಂತ ಚೆನ್ನಾಗಿದೆ. ಅದನ್ನ ನೀವು ಮರ್ತೆ ಹೋಗ್ತೀರಾ ಇದನ್ ತಿಂದ್ರೆ. ಅವ್ರಿಷ್ಟು ಹೇಳ್ತಿದಾರಲ್ವಾ, ತಿನ್ನೋಣ ಅಂತ ಅನ್ಕೊಂಡು ಅವ್ರು ಹೋಗ್ತಾರೆ. ಆಮೇಲೆ ಅವರು ಪಾನಿಪುರಿ ತಿಂತಾರೋ ಇಲ್ವೋ, ಹರಿ, ಇದು ಬಿಸಿ ಬಿಸಿ ಪಾನಿಪುರಿ, ಇದು ನಮ್ಮ ಹರಿ ಚಾಚಾ ಅವ್ರ ತರನೇ ಇದೆ ಅಲ್ವಾ, ಅದೇ ರುಚಿ ಇದು. ಅಣ್ಣ, ಇದು ಯಾರ್ ಬಂದ್ರು? ಇದು ಒಳಗಡೆ ಒಬ್ರು ಮೇಡಮ್ ಮಾಡ್ತಾರೆ. ಮತ್ತೆ ಸ್ಟಾಲ್ ಅಲ್ಲಿ ಮಾರ್ತೀವಿ. ಇದು ಅದೇ ಗೋಲ್ಗಪ್ಪೆ. ಸೌಮ್ಯ, ಬೇಗ ಬಾ ಹಂಗಂತ ಹೇಳಿ ಅವರಿಬ್ರು ಅವ್ರ ಫ್ರೆಂಡ್ ಒಳಗಡಿದಾಳ ಅಂತ ನೋಡಕ್ ಹೋಗ್ತಾರೆ. ನೋಡಿದ್ರೆ ಅಲ್ಲಿ ರೀಮಾ ಇರ್ತಾಳೆ. ನೋಡಿದ ತಕ್ಷಣ, ಅರೇ ನೋ ಸೌಮ್ಯ, ನಿಧಿ, ನಿಮ್ಮಿಬ್ರಿಗೂ ಮದ್ವೆ ಆಯ್ತಾ? ನೋಡಕ್ ಎಷ್ಟ್ ಚೆನ್ನಾಗಿದ್ದೀರ ಗೊತ್ತಾ ನೀವು. ಅರೇ ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಏನ್ ಮಾತಾಡ್ತಿದ್ಯಾ ನೀನು? ಇಷ್ಟ್ ಚೆನ್ನಾಗ್ ಓದಿದ ನಂತರ ಕೂಡ ನೀನು ಯಾಕೆ ಈ ತರ ಮದ್ವೆಯಲ್ಲಿ ಈ ತರ ಕೆಲ್ಸ ಮಾಡ್ತಿದ್ಯಾ? ಏನಾಯ್ತು ನಿಂಗೆ? ಏನ್ ಹೇಳಿ ನಾನು? ಈ ಬಡವಳಿಗೆ ಬಂದಾಗ ಕಷ್ಟ. ನನ್ಗೆ ಸಂತೋಷನೇ ಇಲ್ಲ ಅನ್ಸತ್ತೆ. ನಾನೇನ್ ಮಾಡ್ಲಿ? ಕಾಲೇಜ್ ಆದ ನಂತರ ಅಪ್ಪನ್ಗೆ ಮೈ ಹುಷಾರಿಲ್ಲ. ಅಪ್ಪನ್ಗೆ ಚಿಕಿತ್ಸೆ ಕೊಡ್ಸೋದಕ್ಕೆ
ನಾನು ಏನ್ ಮಾಡ್ಲಿ, ಪಾನಿಪುರಿ ಮಾಡಕ್ ಶುರು ಮಾಡ್ದೆ. ಆಮೇಲೆ ಅಪ್ಪನ್ನ ಚಿಕಿತ್ಸೆಗೋಸ್ಕರ ಇಲ್ಲಿ ಡೆಲ್ಲಿಗೆ ಕರ್ಕೊಂಡ್ ಬಂದೆ. ಸಮಾಧಾನ ಮಾಡ್ಕೊಳ್ಳಿ. ಈಗ ಮತ್ತೆ ಅವ್ರು ಯಾವತ್ತೂ ಬರೋದಿಲ್ಲ. ಅವ್ರಿಗೆ ಕ್ಯಾನ್ಸರ್ನ ರೋಗ ಇತ್ತು, ಅದು ಲಂಗ್ಸ್ನವರೆಗೂ ಹೋಗಿತ್ತು. ಅಪ್ಪ ತೀರ್ಕೊಂಡಿದ್ದ ನಂತರ ಅವ್ರಿಗೆ ಮಾಡ್ಬೇಕಾಗಿರುವ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಆದ್ರೆ ನಂತರ ಕೂಡ ಕುಟುಂಬನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅವಳಿಗಿತ್ತು. ಅವ್ರ ಅಮ್ಮನ್ಗೆ ಕೂಡ ಮೈ ಹುಷಾರಿಲ್ಲ. ಆಮೇಲೆ ಒಂದಿನ, ಅಮ್ಮ ನೋಡಮ್ಮ, ನನ್ನ ಮಗಳೇ, ನಿನಗೆ ಯಾಕಮ್ಮ ಈ ಹಣೆ ಬರಹ? ನಾನ್ ಸತ್ತೋಗ್ಬಿಟ್ರೆ ನಿನಗೆ ಏನ್ ಗತಿ ಅಮ್ಮ? ನಿನ್ಗೊಂದ್ ಮದ್ವೆ ಮಾಡ್ಬಿಟ್ರೆ ನಂಗೆ ಅದೇ ಸಾಕು. ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ ನೀನು? ದಯವಿಟ್ಟು ಆ ತರ ಮಾಡ್ಬೇಡ. ನಾನ್ ನಿನ್ಗೆ ಚಿಕಿತ್ಸೆ ಕೊಡಿಸ್ತೀನಿ. ಹಗಲು ರಾತ್ರಿ ಕೆಲ್ಸ ಮಾಡಿ ಕೂಡಿಟ್ಟುವ ಕಾಸು ಎಲ್ಲ ಖಾಲಿ ಆಗ್ಬಿಡುತ್ತೆ ಅವ್ರ ಅಮ್ಮನ ಚಿಕಿತ್ಸೆಗೋಸ್ಕರ. ಆದ್ರೂ ಎಷ್ಟು ಕಷ್ಟಪಟ್ಟು ಅವಳು ಚಿಕಿತ್ಸೆ ಕೊಡ್ಸಿದ್ರು ಕೂಡ ಅವ್ರ ಅಮ್ಮ ಕೂಡ ಅವಳನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅವಳಿಗೀಗ ಯಾರೂ ಇಲ್ಲ. ಅಮ್ಮ, ನೀನು ನನ್ನ ಬಿಟ್ಟು ಹೋಗ್ಬಿಟ್ಯಾ? ಈಗ ನಾನು ಏನ್ ಮಾಡ್ಲಿ? ನಾನೊಬ್ಳೆ ಗಾನ ತಳಾಗಿ ನಿಂತ್ಬಿಟ್ಟೆ. ನಾನು ಕೆಲ್ಸ ಮಾಡಿ ಸುಸ್ತಾಗಿ ಮನೆಗ್ ಬಂದ್ರೆ ನನ್ನನ್ನ ಯಾರಮ್ಮ ಸುಧಾರಣೆ ಮಾಡೋದು? ಅದ್ರ ನಂತರ ಈ ತರ ನಾನು ಕೆಲ್ಸ ಮಾಡ್ಕೊಂಡು ಮದ್ವೆಗಳಲ್ಲಿ ಪಾನಿಪುರಿ ಮಾಡ್ಕೊಂಡು ನನ್ನ ಜೀವನ ಸಾಗಿಸ್ತಿದ್ದೀನಿ. ಏನ್ ಮಾಡೋದು ಕಣೆ, ಅಷ್ಟೇ ಅಲ್ವಾ ನನ್ ಜೀವನ. ಬಾಯ್ ಮುಚ್ಚೆ. ಇನ್ಮೇಲೆ ನೀನೇನ್ ಕಷ್ಟಪಡ್ಬೇಡ. ಇನ್ಮೇಲೆ ನಾವಿಬ್ರು ಇದೀವಿ ಕಣೆ ನಿನ್ಗೋಸ್ಕರ. ಸರಿ ಬಾ, ನಮ್ಮ ಅತ್ತೆ ಮನೆಯವ್ರನ್ನ ನಿಂಗೆ ಪರಿಚಯ ಮಾಡ್ತೀನಿ. ನಮ್ಮ ಅತ್ತೆಯವ್ರನ್ನ ನಿಂಗೆ ಪರಿಚಯ ಮಾಡ್ತೀನಿ, ಆಯ್ತಾ? ಹಂಗಂತ ಹೇಳಿ ಅವ್ರ ಅತ್ತೆಯವ್ರನ್ನ ಎಲ್ಲಾರನ್ನೂ ಪರಿಚಯ ಮಾಡಿಸ್ತಾರೆ. ಆಮೇಲೆ ಅವಳು ಅವ್ರ ಮನೇಲೇ ಇರೋದಕ್ಕೆ ಒಂದು ರೂಮ್ ಕೊಡ್ತಾರೆ. ಅವಳಿಗೋಸ್ಕರ ಒಂದು ಅಂಗಡಿ ಕೂಡ ಅವರು ಇಟ್ಕೊಡ್ತಾರೆ. ಅವಳು ತುಂಬಾನೇ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ತುಂಬಾ ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡ್ತಾಳೆ. ಸ್ವಲ್ಪ ದಿನದಲ್ಲೇ ಅವಳದೇ ಆದ ರೆಸ್ಟೋರೆಂಟ್ ಓಪನ್ ಮಾಡ್ತಾಳೆ. ಅಂಕಿತಿನ ಫ್ರೆಂಡ್ ಒಬ್ಬನಿಗೆ ಅವಳನ್ನ ನೋಡಿ ಇಷ್ಟಪಡ್ತಾನೆ. ಅದಕ್ಕೆ ಅವನು ಅವಳಿಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಆಮೇಲೆ ಅವರು ತುಂಬಾ ಸಂತೋಷವಾಗಿ ಜೀವನ ಸಾಗಿಸ್ತಾರೆ. ಬಿಟ್ಟು ರೋಹಿ, ಇಲ್ ಬನ್ನಿ. ಏನಮ್ಮ, ಆಡೋಕ್ ಬಿಡಮ್ಮ. ಒಂದೇ ಭಾನುವಾರ ಸಿಗುತ್ತೆ ಆಡೋದಕ್ಕೆ. ಬಾಯ್ ಮುಚ್ಚಿ. ಮೊದಲು ನಾನ್ ಹೇಳೋದಕ್ಕೆ ಆನ್ಸರ್ ಮಾಡು. ತಟ್ಟೆಯಲ್ಲಿ ಹಿಟ್ಟಾಕ್ಬಿಟ್ಟು ಹೋಗಿದೆ, ಅದ್ರಲ್ಲಿ ನೀರ್ ಯಾಕೆ ಹಾಕಿರೋದು? ನೀನ್ ಹೇಳು ರೋಹಿ, ನೀನೇ ಅಲ್ವಾ ಮಾಡಿರೋದೇ ಕೆಲ್ಸ? ನೀನೇ ಅಲ್ವಾ ನೀರ್ ಹಾಕಿರೋದು? ಹೇಳು, ನಿಜ ಹೇಳು. ಇಲ್ಲ ಅಮ್ಮ, ನಾನೇನೋ ಹಂಗ್ ಮಾಡೇ ಇಲ್ಲ ಅಮ್ಮ. ನಾನು ನನ್ ಗೊಂಬೆ ಜೊತೆ ಆಟಾಡ್ತಾ ಇದ್ದೆ. ಓಹೋ, ಹಾಗಾದ್ರೆ ಈ ಕೆಲ್ಸ ಕಿಟ್ಕಿಯಿಂದ ನಡೆದಿದೆ. ಈ ಸುನೀತಾ ನನ್ನ ಹತ್ರ ಹೆಂಗ್ ತಪ್ಸ್ಕೊತಾಳೆ ನೋಡ್ತೀನಿ. ಸರಿ ಆಯ್ತು, ನೀವಿಬ್ರು ಹೋಗಿ ಆಟಾಡ್ಕೊಳ್ಳಿ. ಅನಿತಾ ಮತ್ತು ಸುನೀತಾ ಅವರಿಬ್ರು ದೇವ್ರಾನಿ ಜೇಟಾನಿ. ಅನಿತಾ ದೊಡ್ಡ ಸೊಸೆ, ಸುನೀತಾ ಚಿಕ್ಕ ಸೊಸೆ. ಇಬ್ರ ಮನೆ ಬೇರೆ ಬೇರೆ, ಆದ್ರೆ ಕಿಚನ್ ಮಾತ್ರ ಅವರಿಬ್ಬರದು ಪಕ್ಕದಲ್ಲೇ ಇತ್ತು. ಅದಕ್ಕೆ ಒಂದೇ ಕಿಟಕಿ ಬೇರೆ ಇತ್ತು. ಆ ಕಿಟಕಿ ಇಬ್ಬರ ಕಿಚನ್ಗೂ ಅಟ್ಯಾಚ್ಡ್ ಆಗಿರುತ್ತೆ. ಅದರಿಂದ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅನಿತಾ ಮತ್ತು ಸುನೀತಾ ಇವಾಗ್ಲೂ ಅದರ ಅಡ್ವಾಂಟೇಜ್ ತಗೋತಾ ಇರ್ತಾರೆ. ಒಂದೊಂದ್ಸಲ ಸುನೀತಾ ಅನಿತಾನ ಕೆಲ್ಸವನ್ನು ಖರಾಬ್ ಮಾಡೋದು, ಅನಿತಾ ಸುನೀತನ ಕೆಲ್ಸವನ್ನು ಖರಾಬ್ ಮಾಡೋದು. ಯಾವಾಗ್ಲೂ ಇವ್ರ ಮಧ್ಯೆ ಇದೇ ತರ ಜಗಳ ನಡೀತಾ ಇರುತ್ತೆ. ಅದರಿಂದ ಅವ್ರ ಅತ್ತೆ ಕಮಲ ಯಾವಾಗ್ಲೂ ತುಂಬಾನೇ ಚಿಂತೆ ಮಾಡ್ತಿರ್ತಾರೆ. ಅರೆ ಸುನೀತಾ, ಇದೇನಿದು ಟೀ ಹೇಗಿದೆ? ಟೀಯಲ್ಲಿ ಸಕ್ಕರೆ ಬದಲು ಉಪ್ಪಾಕಿದ್ಯಾ? ನನಗನ್ಸುತ್ತೆ ನೀನು ಟೀ ಮಾಡೋದನ್ನ ಮರ್ತೋಗಿದ್ಯಾ. ಏನಂದ್ರೆ? ಟೀಯಲ್ಲಿ ಉಪ್ಪಿದ್ಯಾ? ನಾನ್ ಟೀಯಲ್ಲಿ ಸಕ್ಕರೆ ಹಾಕಿದ್ದೆ ಅಲ್ವಾ? ಏನಿದು? ಸುನೀತಾ ಕುಡಿದ್ ನೋಡು, ಅದ್ರಲ್ಲಿ ಉಪ್ಪಿದೆ ಅಂತ ಅವಳು ಉಗಿದ್ಬಿಡ್ತಾಳೆ. ಇದೆಲ್ಲ ಅನಿತನ ಕೆಲ್ಸಾನೆ. ಇವತ್ ನಿಜವಾಗ್ಲೂ ಅವಳತ್ರ ಏನಂತ ಕೇಳ್ಬಿಡ್ತೀನಿ. ಅನಿತಾ, ಅನಿತಾ, ಎಲ್ಲೋದ್ಲಿ ಅವಳು? ಓಹೋ, ಗೋಬಿ ಆಲೂ ಹಾಕಿ ಸಾರು ಮಾಡ್ತಿದ್ಯಾ ಅವತ್ತು? ಇರಿರು, ಇದೆ ಇವತ್ತಿಂಗೆ. ಸುನೀತಾ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಬಿಡ್ತಾಳೆ. ಅದರಿಂದ ಅವಳು ಮಾಡ್ತಿರುವ ಅಡಿಗೆ ಫುಲ್ ಸೀದೋಗುತ್ತೆ. ಅನಿತಾ, ಕಿಚನಲ್ಲಿ ಏನಾದ್ರೂ ಗ್ಯಾಸ್ ಮೇಲೆ ಇಟ್ಟಿದ್ಯಾ ಅಮ್ಮ? ಅಲ್ಲಿ ನೋಡಿ, ಏನೋ ಸೀದೋಗೋ ವಾಸನೆ ಬರ್ತಿದೆ. ಹೌದು, ಗೋಬಿ ಹಾಲು ಇಟ್ ಬಂದಿದೆ, ಆದ್ರೆ ಸಿಮ್ಮಲ್ಲಿ ಇಟ್ಟಿದೆ ಅಲ್ವಾ? ಸರಿ ಇರಿ, ಹೋಗಿ ನೋಡ್ತೀನಿ. ಆಮೇಲೆ ಅಲ್ಲಿ ಹೋಗಿ ನೋಡ್ತಾಳೆ. ನೋಡಿದ್ರೆ ಗ್ಯಾಸ್ ಐ ಫ್ಲೇಮಲ್ಲಿ ಇತ್ತು, ಎಲ್ಲ ಸೀದೋಗಿರುತ್ತೆ. ಗ್ಯಾಸ್ ಯಾರು ಐ ಫ್ಲೇಮಲ್ಲಿ ಇಟ್ಟಿದ್ದು? ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಅಲ್ವಾ? ಇದು ಖಂಡಿತ ಸುನೀತಾನೇ ಮಾಡಿರ್ಬೇಕು. ಸುನೀತಾ, ಈ ಗ್ಯಾಸ್ನ ನೀನೇ ಅಲ್ಲ ಐ ಫ್ಲೇಮಲ್ಲಿ ಇಟ್ಟಿದ್ದು? ನಾನೇ ಐ ಫ್ಲೇಮಲ್ಲಿ ಇಟ್ಟಿದ್ದು. ನೀನು ನನ್ನ ಟೀಯಲ್ಲಿ ಉಪ್ಪಾಕಿಟ್ಟಿದ್ಯಾ? ಹೌದು, ನೀನು ನನ್ನ ಆಟಲ್ಲಿ ಉಪ್ಪಾಕಿಟ್ಟಿದೀಯಾ? ನಿನ್ನೆ ನಾನು ದಾಲ್ ರೈಸ್ ಮಾಡಿಟ್ಟಿದ್ರೆ ನೀವದ್ರಲ್ಲಿ ನೆನ್ನೆ ಚಕ್ರ ಹಾಕಿದ್ದೀರಾ. ನಾನಾಗ ಏನೋ ಕೇಳಿಲ್ಲ. ಹೇಳ್ಬೇಕಂದ್ರೆ ನನ್ನ ಹತ್ರನೂ ಜಾಸ್ತಿ ಕತೆ ಇದೆ. ನಾನು ಸುಮ್ನೆ ಇದ್ದೀನಿ ನೋಡಿ. ಇವತ್ತೇನೋ ಮಾಡಿದ್ಯಾ ಆಯ್ತು, ಮತ್ತೆ ಈ ಕೆಲ್ಸ ಮಾಡ್ಬೇಡ ಅಷ್ಟೇ. ಅಯ್ಯೋ, ಮತ್ತೆ ಇವ್ರಿಬ್ರು ಒಬ್ರ ಜೊತೆ ಒಬ್ರು ಜಗಳ ಮಾಡೋ ಶುರು ಮಾಡ್ಕೊಂಡ್ರ? ಅಯ್ಯೋ, ಈ ಜಗಳಕ್ಕೆ ಕಾರಣ ಮಧ್ಯದಲ್ಲಿರೋದು ಕಿಟ್ಕಿನೇ ಅನ್ಸುತ್ತೆ. ರಮೇಶ್, ನಿಮ್ಮಿಬ್ಬರಿಗೂ ಎಷ್ಟ್ ಸಲ ಹೇಳ್ತಿದೀನಿ ಈ ಕಿಟ್ಕಿನ ಮೊದ್ಲು ಮುಚ್ಚಾಕಿ ಅಂತ. ಹಂಗಾದ್ರೆ ಜಗಳನೂ ಇರಲ್ಲ, ಏನೂ ಇರಲ್ಲ. ಆದ್ರೆ ನೀವಿಬ್ರು ನಾನ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಅಮ್ಮ ಸರಿ, ಒಂದೆರಡು ದಿನಗಳ ಕೆಲ್ಸ ಆಗ್ಲಿ, ಮತ್ತೆ ಯಾರನ್ನಾದ್ರೂ ಕೆಲ್ಸದವ್ರನ್ನ ಕರ್ಸಿ ಕಿಟಕಿ ಮುಚ್ಚಿಸ್ತೀನಿ. ಇವ್ರಿಬ್ರು ಜಗಳ ಮಾಡ್ತಿದ್ರೆ ಮನೇಲಿರೋರೆಲ್ಲ ಕಿವಿ ಮುಚ್ಕೊಂಡ್ ಕೂತಿರ್ತಾರೆ.
ಮತ್ತೆ 2 ದಿನದವರೆಗೂ ಸೈಲೆಂಟ್ ಆಗಿರತ್ತೆ. ಮತ್ತೆ 2 ದಿನದ ನಂತರ ಜಗಳ ಶುರುವಾಗತ್ತೆ. ನನಗ್ ಗೊತ್ತು ಅನಿತಾ ಅದಕ್ಕೇನೆ ಬೇಕಂತ ಆ ಬಲ್ಲಿನ ನನ್ ಕಡೆಗೆ ಕಳ್ಸಿದಾಳೆ ಅಂತ. ನನ್ಗೆ ಬಲ್ಲಿ ಅಂದ್ರೆ ಭಯ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ಈಗ ನೀವ ಬಲ್ಲಿ ಬಗ್ಗೆ ಭಯ ಪಡ್ತಾ ಇದ್ದೀರಾ? ಹಾ, ಬಲ್ಲಿ ಅಂದ್ರೆ ಈ ಕಡೆ ಆ ಕಡೆ ಓಡ್ತಾ ಇರುತ್ತೆ. ಈ ಕಿಟಕಿಯಿಂದ ಆ ಕಿಟಕಿಗೆ, ಆ ಬಾಗ್ಲಿಂದ ಬಾಗಿಲ್ಗೆ ಓಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದಕ್ಕೆ ಏನು ಮಾಡಕ್ಕಾಗಲ್ಲಮ್ಮ. ಆಹಾ, ಅವತ್ ನಿನ್ ಕಿಚನ್ ಇಂದ ಇಲ್ಲಿ ಒಂದ್ ಓಡ್ ಬಂತಲ್ವಾ? ನೀನು ಆ ಅಲ್ಮಾರಿ ಎಲ್ಲ ಕ್ಲೀನ್ ಮಾಡಿದಾಗ ನನ್ ಕಿಚನ್ಗ್ ಬಂದಿತ್ತು. ಅವಾಗೇನಾದ್ರೂ ನಾನ್ ಮಾತಾಡದ್ನಾ ಹೇಳು? ಅವಾಗ ನೀನೆಲ್ಲೋಗ್ಬಿಟ್ಟಿದ್ದೆ? ಅವತ್ತಿಂದ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಇದೀನಿ. ಇವಾಗ ಅತ್ತೆಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಮೇಲೆ ಅವಳು ಜೋರಾಗಿ ಕಿರ್ಚ್ತಾಳೆ. ಸಾಕ್ ನಿಲ್ಸಿ, ಇವಾಗ ನಾನು ಅದಕ್ಕೆ ಒಂದು ಖಚಿತವಾದ ನಿರ್ಣಯ ತಗೊಳ್ತೀನಿ. ರಮೇಶ್, ಮುಖೇಶ್, ಬೇಗ ಈಗ್ಲೇ ಹೋಗಿ ಒಂದ್ ಮೇಸ್ತ್ರಿನ ಕರ್ಕೊಂಡ್ ಬನ್ನಿ. ಬೇಗ ಆ ಕಿಟ್ಕಿನ ಮುಚ್ಚಾಕಿ. ಆಮೇಲೆ ಮೇಸ್ತ್ರಿ ಬರ್ತಾರೆ, ಮತ್ತೆ ಆ ಕಿಟ್ಕಿ ಮಧ್ಯದಲ್ಲಿ ಒಂದು ಗೋಡೆ ಕಟ್ತಾನೆ, ಮತ್ತೆ ಆ ಕಿಟ್ಕಿನ ಪೂರ್ತಿಯಾಗಿ ಮುಚ್ಚಿಬಿಡ್ತಾನೆ. ಈ ಕಿಟ್ಕಿ ಮುಚ್ಚಿದ ತಕ್ಷಣ ಮನೆಯಲ್ಲೇನೋ ಶಾಂತಿ ಇರುತ್ತೆ, ಆದ್ರೆ ಅವರಿಬ್ಬರಿಗೂ ಮಾತ್ರ ಮನಃಶಾಂತಿ ಇರಲ್ಲ. ಮಕ್ಕಳಂತೂ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಅತ್ತೆ ಏನೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರ ಗಂಡಂದಿರಂತೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಇಬ್ರು ಅವರ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಅವರಿಬ್ರಿಗೂ ತುಂಬಾ ಲೋನ್ಲಿ ಆಗಿ ಫೀಲ್ ಆಗತ್ತೆ. ಒಂದೊಂದ್ಸಲ ಕಿಚನ್ ಆಗಿ ಒಬ್ಬಂಟಿಯಾಗಿ ಕೆಲಸ ಮಾಡ್ತಿರ್ತಾರೆ. ಇದೆಲ್ಲ ಅವ್ರಿಗೆ ನಿಜವಾಗ್ಲೂ ಇಷ್ಟಾನೇ ಆಗಿರ್ಲಿಲ್ಲ. ಸರಿ, ಸಾಯಂಕಾಲ ಆದ ನಂತರ ಅವರಿಬ್ರು ಮಾರ್ಕೆಟ್ಗಾದ್ರೂ ಹೋಗೋಣ ಅಂತ ಇಬ್ರು ಒಂದೇ ಸಲ ಮನೆಯಿಂದ ಆಚೆ ಬರ್ತಾರೆ. ಒಬ್ರನ್ನೊಬ್ರು ನೋಡ್ಕೋತಾರೆ. ನಮಸ್ತೆ ಅಕ್ಕ. ನಮಸ್ತೆ ಸುನೀತಾ. ನಾನ್ ಚೆನ್ನಾಗಿದ್ದೀನಿ ಸುನೀತಾ, ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಸರಿ, ಎಲ್ಲೋಗ್ತಿದ್ದೀರಾ? ಅದು ಮಕ್ಕಳು ಬೆಂಡೆಕಾಯಿ ಪಲ್ಯ ಕೇಳಿದ್ರು, ಅದಕ್ಕೆ ಚೆನ್ನಾಗಿರತ್ತಲ್ವಾ ಮಾರ್ಕೆಟ್ಗೂ ಫ್ರೆಶ್ ಆಗಿ ತಂದ್ರೆ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ತಗೊಂಡ್ ಬಂದು ಬೆಂಡೆಕಾಯಿ ಪಲ್ಯ ಮಾಡ್ಬೇಕು. ಹೌದಾ? ನಾನ್ ಕೂಡ ಮಟರ್ ಪನ್ನೀರ್ ಕೇಳಿದ್ರು ಮಕ್ಕಳು. ಸರಿ, ಅದನ್ ಮಾಡ್ಕೊಡೋಣ ಅಂತ ಪನ್ನೀರ್ ಮಟರ್ ತಗೊಂಬರೋಣ ಅಂತ ಹೋಗ್ತಿದ್ದೀನಿ. ಹಾ ಸರಿ, ಆದ್ರೆ ಒಟ್ಟಿಗೆ ಹೋಗೋಣ ಬಾ. ಹಂಗಂತೀರಾ? ಖಂಡಿತ. ಹಂಗಂತ ಅನ್ಕೊಂಡು ಅವರಿಬ್ರು ಒಟ್ಟಿಗೆ ಹೋಗ್ತಾರೆ. ಆದ್ರೆ ಇಬ್ರು ಒಬ್ಬರ ಜೊತೆ ಒಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ 2 ದಿನದ ಮುಂಚೆನೇ ಅಲ್ವಾ ಜಗಳ ಆಗಿರುತ್ತೆ. ಆಮೇಲೆ ಅವ್ರು ಬೇಕಾಗಿರೋದನ್ನೆಲ್ಲ ಅವ್ರು ತಗೋತಾರೆ. ಅಲ್ಲಿಂದ ಮನೆಗೆ ಅವರು ರಿಟರ್ನ್ ಬರ್ತಾರೆ. ಮನೆಗೆ ಹೋದ್ಮೇಲೆ ಅವರು ಅಡಿಗೆ ಮಾಡ್ತಾರೆ. ಆದ್ರೆ ಏನೋ ಕಡಿಮೆ ಅನ್ನೋ ತರ ಅವರು ಫೀಲ್ ಆಗ್ತಾರೆ. ಮನ್ಸಲ್ಲಿ ಸಂತೋಷ ಇದ್ದಂಗೆ ಇದೆ, ಆದ್ರೆ ಆ ಸಂತೋಷ ನಿಜವಾದದ್ದಲ್ಲ ಅಂತ ಅವ್ರಿಗೆ ಮನ್ಸಲ್ಲಿ ಅನ್ಸುತ್ತೆ. ಅಮ್ಮ, ಚಿಕ್ಕಮ್ಮನ ಮನೆಯಲ್ಲಿ ಮಟರ್ ಪನ್ನೀರ್ ವಾಸನೆ ಬರ್ತಾ ಇದೆ. ನನಗಂತೂ ಬಾಯಿ ಊರ್ತಾ ಇದೆ. ಇವತ್ತು ಈ ಬಿಂಡಿ ಜೊತೆ ತಿನ್ನಿ, ನಾಳೆ ಮಟರ್ ಪನ್ನೀರ್ ಮಾಡ್ಕೊಡ್ತೀನಿ. ಅಮ್ಮ, ಬೆಂಡೆಕಾಯಿ ಬಬ್ಲ್ಗೂ ಸಹ ತುಂಬಾ ಇಷ್ಟ ಅಲ್ವಾ? ಅವನು ನೀನ್ ಮಾಡಿರೋಂತ ಬೆಂಡೆಕಾಯಿ ತುಂಬಾ ಇಷ್ಟಪಟ್ಟು ತಿಂತಾನೆ. ಅವನ್ಗಿಷ್ಟನೇ. ಸ್ವಲ್ಪ ಕೊಟ್ಬರ್ಲಾ? ಒಂದ್ ವೇಳೆ ಇಷ್ಟ ಇದ್ರೆ ಕೊಟ್ಬಾ. ಇನ್ನೊಂದ್ ಕಡೆ ಸುನೀತಾ ಮಟರ್ ಪನ್ನೀರ್ ಕೈಯಲ್ಲಿ ಇಟ್ಕೊಂಡ್ ಕಾಯ್ತಾ ಇರ್ತಾಳೆ. ಏನಾಯ್ತು ಅಮ್ಮ? ನೀನು ಬಿಟ್ಟು ಅಣ್ಣನ್ಗೆ ಮಟರ್ ಪನ್ನೀರ್ ತಗೊಂಡ್ ಹೋಗ್ತಾ ಇದೀಯಾ? ಆದ್ರೆ ಇನ್ನೂ ಹೋಗ್ಲೇ ಇಲ್ಲ. ಹೋಗ್ತೀನಿ. ಸುನೀತಾಗೂ ಗೊತ್ತಿರ್ಲಿಲ್ಲ ಇನ್ನೊಂದ್ ಕಡೆ ಅವ್ರ ಅಕ್ಕನೂ ಬರ್ತಾಳೆ ಅಂತ. ಕೊನೆಗೆ ಅವರಿಬ್ರು ಬಾಗ್ಲಿಂದ ಒಟ್ಟಿಗೆನೆ ಆಚೆ ಬರ್ತಾರೆ. ಸುನೀತಾ, ನೀನಾ? ಅಕ್ಕ, ನಾನು ಮಟರ್ ಪನ್ನೀರ್ ಕೊಡೋಣ ಅಂತ ಬಂದೆ. ನಾನ್ ಕೂಡ ಬೆಂಡೆಕಾಯಿ ಕೊಡೋಣ ಅಂತ ಬಂದೆ. ಬಬ್ಲುಗೆ ಇಷ್ಟ ಅಲ್ವಾ? ತಗೋ. ಬೆಂಡೆಕಾಯಿ ಪಲ್ಯ ಮತ್ತು ಆಲೂ ಮಟರ್ ಪನ್ನೀರ್ನ ಶೇರ್ ಮಾಡ್ಕೊಳ್ಳೋವಾಗ ಅವರಿಬ್ರು ಕಣ್ಣಲ್ಲಿ ನೀರ್ ಬರುತ್ತೆ. ಅನಿತಾ ಮತ್ತು ಸುನೀತಾ ಮಧ್ಯದಲ್ಲಿ ಇರುವ ಆ ಕಿಟಕಿ ಮುಚ್ಚಿದ ನಂತರ ಅವರಿಬ್ಬರ ಮನಸ್ಸಲ್ಲಿರುವ ಆ ಪ್ರೀತಿ ಆಚೆ ಬರುತ್ತೆ. ಒಬ್ಬರ ಬಗ್ಗೆ ಅವ್ರಿಗೆ ಎಷ್ಟು ಒಂದು ಒಳ್ಳೆ ಅಭಿಪ್ರಾಯ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಕಿಟಕಿ ಓಪನ್ ಆಗಿದ್ದಾಗ ಇಬ್ರು ಒಬ್ಬರ ಜೊತೆ ಒಬ್ರು ಯಾವಾಗ್ಲೂ ಜಗಳ ಮಾಡ್ಕೋತಾ ಇದ್ರು. ಆದ್ರೆ ಈಗ ಇಬ್ರು ಒಬ್ರನ್ನೊಬ್ರ ಮಿಸ್ ಮಾಡ್ಕೋತಾ ಇದ್ರು. ಏನೋ ಒಂದು ಅವ್ರಿಗೆ ಮಿಸ್ಸಿಂಗ್ ಆಗ್ತಾ ಇತ್ತು. ಅದನ್ನೆಲ್ಲ ಅವರು ಮನ್ಸಲ್ಲಿ ಅರ್ಥ ಮಾಡ್ಕೋತಾರೆ. ಮತ್ತೆ ಒಬ್ರನ್ನೊಬ್ರು ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬೇರೆ ಬರುತ್ತೆ. ಆಮೇಲೆ ಅನಿತಾ ಮತ್ತು ಸುನೀತಾ ಇಬ್ರು ಒಬ್ಬರ ಮೇಲೆ ಒಬ್ರು ಪ್ರೀತಿ ಇದೆ ಅಂತ ಅವ್ರು ಒಪ್ಕೋತಾರೆ. ಇದನ್ನ ಗೊತ್ತಾಗಿದ ತಕ್ಷಣ ಅವ್ರ ಅತ್ತೆ ಅವರು ಮಧ್ಯದಲ್ಲಿರುವ ಕಿಟಕಿನ ಓಪನ್ ಮಾಡಿಸ್ತಾರೆ. ಅದು ಮಾತ್ರ ಅಲ್ಲದೆ ಅವತ್ತಿಂದ ಅವ್ರ ಮನೇಲಿ ಜಗಳನೇ ಇರೋದಿಲ್ಲ. ಅದನ್ನ ನೋಡಿ ಅವ್ರ ಅತ್ತೆ ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅವರಿಬ್ರು ಯಾವಾಗ್ಲೂ ತುಂಬಾ ಸಂತೋಷವಾಗಿ ಒಂದು ಒಳ್ಳೆಯ ಸ್ನೇಹಿತರ ತರ ಅವರು ಜೀವಿಸ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.